ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಫೆಬ್ರವರಿ 14, 2024 UAEನ ಅಬುಧಾಬಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೂ ದೇವಾಲಯದ ಉದ್ಘಾಟನೆಯಾಗಿತ್ತು. ಇದು ಮಿಡಲ್ ಈಸ್ಟ್ನ ಮೊದಲ ಹಿಂದೂ ದೇವಾಲಯ ಅನಿಸಿಕೊಳ್ತು. ಖುದ್ದು ಪ್ರಧಾನಿ ಮೋದಿ ಈ ದೇವಾಲಯವನ್ನು ಉದ್ಘಾಟಿಸಿದರು. ಈ ಮಂದಿರಕ್ಕೆ ಬರೋಬ್ಬರಿ 700 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು. ಮರಳಿನ ನಡುಗಾಡಲ್ಲಿ ಸುಡುತ್ತಿರುವ ಮರಳಿನಲ್ಲಿ ಸನಾತನ ಧರ್ಮ ಹಚ್ಚ ಹಸಿರಿನಂತೆ ಕಂಗೊಳಿಸಿತ್ತು. ಈ ದೇವಾಲಯ ಕೇವಲ ಶಿಲ್ಪಕಲೆಗೂ ಆಧ್ಯಾತ್ಮಿಕತೆಗೂ ಮಾತ್ರ ಸೀಮಿತವಲ್ಲ. ಇದುವರೆಗೆ ಯಾರು ಊಹಿಸದ ಒಂದು ಮಹತ್ ಕಾರ್ಯ ಅಂದರೆ ತಪ್ಪಾಗಲಾರದು. ಇಂತಹ ಅದ್ಭುತ ದೇವಾಲಯವನ್ನು ಭಾರತದ ಬಾಪ್ಸ್ ಅಂದರೆ BAPS ಬೋಚಾಸನವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆಯಿಂದ ನಿರ್ಮಾಣವಾಗಿದೆ. ಇದಿಷ್ಟೇ ಯಾಕೆ, ನಿಮಗೆ ದೆಹಲಿಯ ಅಕ್ಷರಧಾಮ ಮಂದಿರದ ಬಗ್ಗೆ ಗೊತ್ತಿರಬೇಕಲ್ವಾ? ಈ ಮಂದಿರವನ್ನು ಕೂಡ ಇದೇ BAPS ಸಂಸ್ಥೆಯಿಂದ ನಿರ್ಮಾಣ ಮಾಡಿದ್ದಾರೆ. 2005ರಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಸುಮಾರು 100 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. 2007ರಲ್ಲಿ ವಿಶ್ವದ ಅತಿದೊಡ್ಡ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಈ ಅಕ್ಷರಧಾಮ ದೇವಾಲಯ 151 ಸರೋವರಗಳ ನೀರಿನಿಂದ ತುಂಬಿರುವ ಸರೋವರದಿಂದ ಆವೃತವಾಗಿದೆ. ಇಂತಹ ಅನೇಕ ಅತ್ಯದ್ಭುತ ದೇವಾಲಯಗಳನ್ನು ಈ BAPS ಸಂಸ್ಥೆ ನಿರ್ಮಿಸ್ತಾ ಬಂದಿದೆ. ಅದರಲ್ಲೂ ಸ್ವಾಮಿ ನಾರಾಯಣ ಪಂಥವನ್ನು ಅನುಸರಿಸುವ ಈ ಪಂಥ ಈಗ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದೆ. ಸನಾತನ ಧರ್ಮವನ್ನು ಪ್ರಚಾರ ಮಾಡಲೆಂದೇ ಜನ್ಮ ತಳೆದ ಈ ಪಂಥ 100 ವರ್ಷಗಳ ಇತಿಹಾಸ ಹೊಂದಿದೆ. ಜಗತ್ತಿನಾದ್ಯಂತ 525 ಕೇಂದ್ರಗಳು, 55,000 ಸ್ವಯಂ ಸೇವಕರು, 1 ಮಿಲಿಯನ್ಗಿಂತಲೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿರುವ ಈ ಪಂಥ ನಡೆದು ಬಂದಿರುವ ದಾರಿಯೇ ಅನನ್ಯ. ಹಾಗಿದ್ರೆ ಏನಿದು ಬಾಪ್ಸ್ ಸಂಸ್ಥೆ? ಸ್ವಾಮಿ ನಾರಾಯಣ ಯಾರು? ಅವರ ಶಕ್ತಿ ಎಂಥದ್ದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸ್ವಾಮಿ ನಾರಾಯಣ ಪಂಥ. ಈ ಪಂಥ ಹುಟ್ಟಿದ್ದೇ ಸನಾತನ ಧರ್ಮವನ್ನು ಪ್ರಚಾರ ಮಾಡಲು. ಬರೋಬ್ಬರಿ 200 ವರ್ಷಗಳ ಹಿಂದೆ ಖುದ್ದು ಸ್ವಾಮಿ ನಾರಾಯಣ ಎಂಬ ಸಂತರು ಈ ಪಂಥವನ್ನು ಹುಟ್ಟು ಹಾಕಿದರು. 18ನೇ ಶತಮಾನ ಮುಗಿಯುವ ಹೊತ್ತಿಗೆ ಭಾರತದ ಧಾರ್ಮಿಕ ಪ್ರಪಂಚದಲ್ಲಿ ತೀವ್ರ ಬದಲಾವಣೆಗಳು ನಡೆಯುತ್ತಿದ್ದವು. ರಾಜಕೀಯ ಅಶಾಂತಿ, ವಿವಿಧ ಮತ ಪಂಥಗಳ ಸಂಘರ್ಷ, ಮುಸ್ಲಿಮರ ದಬ್ಬಾಳಿಕೆ ಮುಗಿಯುತ್ತಾ ಬ್ರಿಟಿಷರು ಬಂದು ನಮ್ಮ ತಲೆ ಮೇಲೆ ಕುಳಿತಿದ್ರು. ಇಡೀ ದೇಶದಲ್ಲಿ ಮೌಢ್ಯಗಳು ಅಜ್ಞಾನದ ಕತ್ತಲು ತಲ್ಲಣಗೊಳಿಸಿದವು. ಅದೇ ಹೊತ್ತಿಗೆ ಒಂದು ಹೊಸ ಭಕ್ತಿಯ ಬೆಳಕು ಮೂಡತೊಡಗಿತ್ತು. ಪರಮ ಪುರುಷನೊಬ್ಬನ ಜನನವಾಗಿತ್ತು. ಆತ ಕೇವಲ ಧಾರ್ಮಿಕ ಉಪದೇಶಕನಾಗಿರಲಿಲ್ಲ, ಬದಲಿಗೆ ಸಾಮಾಜಿಕ ಕ್ರಾಂತಿಯ ಕಿಡಿ ಹೊತ್ತಿಸಿದವನಾಗಿದ್ದ. ಕಳೆದು ಹೋಗುತ್ತಿದ್ದ ನೈತಿಕತೆಯ ಹೊಸ ನಿಯಮಗಳನ್ನು ರೂಪಿಸಿದ್ದ. ದೇವಾಲಯಗಳ ನಿರ್ಮಾಣ, ಸಾಮಾಜಿಕ ಸೇವೆ, ಅಸ್ಪೃಶ್ಯತೆಯ ನಿವಾರಣೆ ಇವೆಲ್ಲವೂ ಕಾರ್ಯಕ್ಷೇತ್ರದ ಭಾಗವಾಗಿಸಿಕೊಂಡು ಒಂದು ಭವ್ಯ ಪರಂಪರೆಯನ್ನೇ ಹುಟ್ಟುಹಾಕಿದ್ದ. ಅವರ ಹೆಸರೇ ಸ್ವಾಮಿ ನಾರಾಯಣ ಸ್ವಾಮೀಜಿ. ಅದು ಏಪ್ರಿಲ್ 3, 1781. ದೇಶಾದ್ಯಂತ ರಾಮನವಮಿಯ ಸಂಭ್ರಮ. ಆ ದಿನ ಉತ್ತರ ಪ್ರದೇಶದ ಅಯೋಧ್ಯೆ ಕೇವಲ ಮೈಲಿ ದೂರದಲ್ಲಿದ್ದ ಗೊಂಡಾ ಜಿಲ್ಲೆಯ ಚಾಂಪಯ್ಯ ಎಂಬ ಪುಟ್ಟ ಹಳ್ಳಿಯ ಹರಿಪ್ರಸಾದ್ ಪಾಂಡೆ ಮತ್ತು ಪ್ರೇಮಾವತಿ ದಂಪತಿ ಮಗುವಿನ ನಿರೀಕ್ಷೆಯಲ್ಲಿದ್ದರು. ರಾಮನವಮಿಯ ದಿನವೇ ಒಂದು ವಿಶೇಷ ಶಿಶು ಈ ಭೂಮಿಗೆ ಅವತರಿಸಿತ್ತು. ಈ ಮಗುವನ್ನು ನೋಡಿದ ಸಂತರು, ಈ ಮಗುವು ಭಾರತೀಯ ಯೋಗಾಶಕ್ತಿ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯುವ ಮಹಾನ್ ಚೇತನವಾಗಲಿದೆ ಅಂತ ಅಂದೇ ಭವಿಷ್ಯ ನುಡಿದಿದ್ರು. ಹೀಗೆ ಹೇಳಿ ಆತನಿಗೆ ಘನಶ್ಯಾಮ ಪಾಂಡೆ ಅಂತ ಹೆಸರಿಡಲಾಯಿತು. ಆತನೇ ಮುಂದೆ ಸ್ವಾಮಿ ನಾರಾಯಣ ಎಂಬ ಹೆಸರಿನಲ್ಲಿ ಜಗತ್ತಿನಾದ್ಯಂತ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡಿದ. 2ನೇ ವಯಸ್ಸಿನಲ್ಲೇ ಘನಶ್ಯಾಮ್ ಪಾಂಡೆ ಭಗವದ್ಗೀತೆ ಮತ್ತು ವೇದ ಮಂತ್ರಗಳನ್ನು ಕೇಳಿದ ತಕ್ಷಣವೇ ಅವುಗಳನ್ನು ಜಪಿಸಲು ಪ್ರಾರಂಭಿಸಿದ್ದ. ಊರಿನ ಜನ ಇದನ್ನ ನೋಡಿ ಅಚ್ಚರಿಪಟ್ಟರು. 2ನೇ ವಯಸ್ಸಿನಲ್ಲೇ ಈ ಪುಟ್ಟ ಬಾಲಕ ಕೆಲವೊಂದು ಪವಾಡಗಳನ್ನು ಮಾಡಿದ. ಅದೊಮ್ಮೆ ದಸರಾ ಹಬ್ಬದ ಸಮಯದಲ್ಲಿ ಊರಿನ ನದಿಯಲ್ಲಿ ಪ್ರವಾಹ ಉಕ್ಕಿತ್ತು. ಅಂತಹ ನದಿಯಲ್ಲಿ ಈ ಬಾಲಕ ನದಿಯ ಮೇಲೆ ನಡೆದು ಅಚ್ಚರಿ ಮೂಡಿಸಿದ್ದಂತೆ. ಇನ್ನೊಮ್ಮೆ ಊರಲ್ಲಿ ಆಗಾಗ ಕಾಣಿಸಿಕೊಳ್ತಿದ್ದ ಕಾಳಿಂಗ ಸರ್ಪ ಸದಾ ಬುಸುಗುಡುತ್ತಾ ಜನರನ್ನ ಭಯಭೀತಗೊಳಿಸುತ್ತಿತ್ತಂತೆ. ಆಗ ಇದೇ ಬಾಲಕ ಅದರ ಮುಂದೆ ನಿಂತು ಅದರ ನೆತ್ತಿಯನ್ನು ಸವರಿದಾಗ ಕಾಳಿಂಗ ಕೂಡ ಶಾಂತವಾದನಂತೆ.
ಬಾಲ್ಯದಲ್ಲೇ ಇಂತಹ ಅನೇಕ ಪವಾಡಗಳನ್ನು ಮಾಡಿ ಊರಿನವರಿಗೆ ಅಚ್ಚರಿ ಮೂಡಿಸುತ್ತಿದ್ದ ಘನಶ್ಯಾಮ ಪಾಂಡೆ ತನ್ನ 7ನೇ ವಯಸ್ಸಿನಲ್ಲೇ ಜೀವನದ ಗುರಿಯನ್ನು ಅರಿತುಕೊಂಡ. ಧರ್ಮ, ಭಕ್ತಿ ಮತ್ತು ನೈತಿಕ ಸಿದ್ಧಾಂತಗಳನ್ನು ಜಗತ್ತಿಗೆ ತಲುಪಿಸಬೇಕು ಅಂತ ನಿರ್ಧರಿಸಿದ. 8ನೇ ವಯಸ್ಸಿನಲ್ಲಿ 16 ದೇವಸ್ಥಾನಗಳಲ್ಲಿ ವಿಶಿಷ್ಟವಾದ ತಪಸ್ಸುಗಳನ್ನು ಪ್ರಾರಂಭಿಸಿದ. ಮುಂದೆ ತನ್ನ 9ನೇ ವಯಸ್ಸಿನಲ್ಲಿ ಆತ್ಮಜ್ಞಾನ ಸಂಹಿತ ಎಂಬ ಪುರಾತನ ಗ್ರಂಥವನ್ನು ಓದಿ ಅದರಲ್ಲಿ ಗುಪ್ತ ತಂತ್ರ ಶಕ್ತಿಗಳನ್ನು ಅರಿತುಕೊಂಡ. ಮುಂದೆ ಕೇವಲ ತನ್ನ 11ನೇ ವಯಸ್ಸಿಗೆ ಈ ಘನಶ್ಯಾಮ ಪಾಂಡೆ ಸಂಸಾರ ಜೀವನವನ್ನು ತ್ಯಜಿಸಿ ಯೋಗ ಸನ್ಯಾಸಿಯಾಗಿ ದೀಕ್ಷೆಯನ್ನು ಪಡೆದ. ಆಗ ನೀಲಕಂಠವರ್ಣಿ ಎಂಬ ಹೆಸರನ್ನು ಸ್ವೀಕರಿಸಿ ಸಂಸಾರದ ಎಲ್ಲ ಬಂಧನಗಳನ್ನು ಕತ್ತರಿಸಿಕೊಂಡು ನಿರಂತರ ಪರ್ಯಟನೆಗೆ ಹೊರಟು ನಿಂತ. 11ನೆಯ ವಯಸ್ಸಿನಿಂದ ಕೇವಲ ವಿವಿಧ ಭಾಗಗಳಲ್ಲಿ ಯಾತ್ರೆ ಮಾಡಿದ ನೀಲಕಂಠಿ ವರ್ಣಿ ಅನೇಕ ವಿಷಯಗಳನ್ನು ಅರಿತುಕೊಂಡರು. ಈ ಯಾತ್ರೆಯು ಕೇವಲ ಪ್ರಸ್ತಾವವಲ್ಲ, ಇದೊಂದು ಆಧ್ಯಾತ್ಮಿಕ ಶಕ್ತಿಯ ಪುನರುತ್ಥಾನವಾಗಿತ್ತು ಅಂದರೆ ತಪ್ಪಾಗಲಾರದು. 7 ವರ್ಷಗಳ ನಿರಂತರ ಪಯಣದಲ್ಲಿ 12,000 ಕಿಲೋಮೀಟರ್ ಹಾದಿಯನ್ನು ಸವೆಸಿದರು. ನೇಪಾಳ, ತಮಿಳುನಾಡು, ಮಹಾರಾಷ್ಟ್ರ ಹೀಗೆ ಎಲ್ಲ ರಾಜ್ಯಗಳನ್ನು ಸುತ್ತಿಕೊಂಡು ಕೊನೆಗೆ 1799ರಲ್ಲಿ ಗುಜರಾತನ್ನು ಪ್ರವೇಶಿಸ್ತಾರೆ. ಇದೇ ಗುಜರಾತ್ನಲ್ಲಿ ಭವಿಷ್ಯದ ಮಹಾಸಾಧನೆಯ ಪ್ರಾರಂಭವಾಯಿತು. ಅದರಲ್ಲೂ ನೀಲಕಂಠವರ್ಣಿ ಅವರ ಅತಿ ದೊಡ್ಡ ಭವಿಷ್ಯದ ಬಾಗಿಲು 1800ರಲ್ಲಿ ತೆರೀತು. ಅದು ರಾಮಾನಂದ ಸ್ವಾಮಿ ಅವರನ್ನು ಭೇಟಿಯಾದ ಬಳಿಕ. ಅದು ಅಕ್ಟೋಬರ್ 12, 1800ನೇ ಇಸವಿ. ನೀಲಕಂಠವರ್ಣಿ ತನ್ನ 7 ವರ್ಷಗಳ ತಪಸ್ಸು ಅಂತಿಮ ಘಟ್ಟಕ್ಕೆ ಬಂದು ನಿಂತಿತ್ತು. ಹಿಮಾಲಯದಿಂದ ಹಿಡಿದು ತಮಿಳುನಾಡು, ಮಹಾರಾಷ್ಟ್ರದ ನಾಸಿಕ್ನ ಯೋಗ ಸಾಧನೆಗಳ ತನಕ ಅವರ ಪರಿಶುದ್ಧ ಯಾತ್ರೆ ಗುಜರಾತಿನ ಲೋಜ್ ಎಂಬ ಪುಟ್ಟ ಹಳ್ಳಿವರೆಗೆ ಬಂದು ನಿಂತಿತ್ತು. ಆ ದಿನವೇ ಅವರು ಭಗವಾನ್ ರಾಮಾನಂದ ಸ್ವಾಮಿಯನ್ನು ಭೇಟಿಯಾದರು. ಆ ಭೇಟಿ ಕೇವಲ ಗುರು ಶಿಷ್ಯರ ಭೇಟಿಯಾಗಿರಲಿಲ್ಲ. ಇದು ಭವಿಷ್ಯದ ಆಧ್ಯಾತ್ಮಿಕ ಚಕ್ರವನ್ನು ತಿರುಗಿಸುವ ಒಂದು ಮಹೋನ್ನತ ಭೇಟಿಯಾಗಿತ್ತು. ಆ ಭೇಟಿಯ ಬಳಿಕ ರಾಮಾನಂದರ ಶಿಷ್ಯರಾದ ನೀಲಕಂಠವರ್ಣಿ ಅವರ ಆಶ್ರಮದಲ್ಲೇ ಇರತೊಡಗುತ್ತಾರೆ. ಅವರಿಗೆ ಅವರ ಮುಂದಿನ ದಿವ್ಯ ಕಾರ್ಯಕ್ಕಾಗಿ ಮಂತ್ರ ದೀಕ್ಷೆಯನ್ನು ನೀಡಲಾಯಿತು. 1801ರ ನವೆಂಬರ್ 16ರಂದು ಲೋಜ್ನಲ್ಲಿ ರಾಮಾನಂದ ಸ್ವಾಮಿ ನೀಲಕಂಠವರ್ಣಿಗೆ ತಮ್ಮ ಪರಂಪರೆಯ ವಾರಸುದಾರನಾಗಿ ಘೋಷಿಸಿದರು. ಆ ದಿನವೇ ನೀಲಕಂಠವರ್ಣಿ ಎಂಬ ಹೆಸರನ್ನು ಬದಲಾಯಿಸಿ ಸಹಜಾನಂದ ಸ್ವಾಮಿ ಎಂದು ಮರು ನಾಮಕರಣ ಮಾಡಲಾಯಿತು. ಆದರೆ ಉತ್ತರಾಧಿಕಾರಿಯನ್ನ ಹೊತ್ತ ನಂತರ ಅನೇಕ ದುಷ್ಟಶಕ್ತಿಗಳು ಆರಂಭದಲ್ಲೇ ಹೊಸಕಿ ಹಾಕಲು ನೋಡಿದರು. ಹೊರಗಿನವರ ಜೊತೆ ಒಳಗಿನವರೇ ಕೈಜೋಡಿಸಿ ಧರ್ಮವನ್ನು ನಾಶಪಡಿಸುವ ದೊಡ್ಡ ಷಡ್ಯಂತ್ರಗಳು ನಡೆದಿದ್ವು. ಆದರೆ ಭಗವಾನ್ ಸ್ವಾಮಿ ನಾರಾಯಣರು ಇಂತಹ ಷಡ್ಯಂತ್ರಗಳಿಗೆ ಹುಟ್ಟಿನಿಂದಲೇ ಸಿದ್ಧವಾಗಿದ್ದರು. 1801ರ ಡಿಸೆಂಬರ್ನಲ್ಲಿ ಜೀಟ್ಪುರದಲ್ಲಿ ತಮ್ಮ ಮೊದಲ ಪ್ರವಚನ ನೀಡುತ್ತಾರೆ. ಬಳಿಕ ತಮ್ಮ ಸಿದ್ಧಾಂತವನ್ನು ಗುಜರಾತ್ನಾದ್ಯಂತ ಪ್ರಚಾರಕ್ಕೆ ಬರುವಂತೆ ನೋಡಿಕೊಳ್ತಾರೆ. ಅಹಿಂಸೆ, ಭಕ್ತಿಯ ಮಾರ್ಗ, ಶುದ್ಧ ಜೀವನ ಮತ್ತು ಶಕ್ತಿ ಇವೇ ಅವರ ಸಿದ್ಧಾಂತದ ಮೂಲ ಮಂತ್ರವಾಗಿದ್ವು. 1815ರಲ್ಲಿ ಶಿಕ್ಷಾಪತ್ರಿ ಎಂಬ ಅತಿ ಮಹತ್ವದ ಗ್ರಂಥವನ್ನು ಬರೆದರು. ಇದು ಭಕ್ತರಿಗೆ ನೈತಿಕ ಮಾರ್ಗದರ್ಶನ ನೀಡಿದ ಮೊದಲ ಪುರಾತನ ಧರ್ಮ ಗ್ರಂಥ ಎನಿಸಿಕೊಳ್ತು. ಇನ್ನು ಭಕ್ತರು ಸ್ವಾಮಿ ನಾರಾಯಣರನ್ನ ಶ್ರೀಕೃಷ್ಣನ ಅವತಾರವೆಂದೇ ಭಾವಿಸಿದರು. ಇದೇ ಹೊತ್ತಿಗೆ ತಮ್ಮ ಸ್ವಾಮಿ ನಾರಾಯಣ ಪಂಥವನ್ನು ಹುಟ್ಟುಹಾಕಿದರು. 1820ರ ಹೊತ್ತಿಗೆ ಸ್ವಾಮಿ ನಾರಾಯಣರಿಗೆ ಸುಮಾರು 1 ಲಕ್ಷದಷ್ಟು ಅನುಯಾಯಿಗಳಾಗಿದ್ದರು. ಸಮಾಜದಲ್ಲಿನ ಮೇಲು ಕೀಳನ್ನು ಹೋಗಲಾಡಿಸಿ ಎಲ್ಲರನ್ನೂ ಒಂದೇ ಮಾರ್ಗದಲ್ಲಿ ಮುನ್ನಡೆಸಿ ಅವರು ಈ ಸ್ವಾಮಿ ನಾರಾಯಣ ಪಂಥವನ್ನು ಅನುಸರಿಸಲು ಪ್ರೇರೇಪಿಸಿದರು. ಇದರಿಂದ ಕೆಲ ಮೇಲ್ವರ್ಗದ ಜನ ಸಿಟ್ಟಿಗೆದ್ದು ಇವರ ವಿರುದ್ಧ ಷಡ್ಯಂತ್ರಗಳನ್ನು ಮಾಡಿದ್ರು. ಕಂಪನಿ, ಸರ್ಕಾರದ ಮೂಲಕ ಹೇಗಾದರೂ ಸ್ವಾಮಿ ನಾರಾಯಣರನ್ನು ಹೆಣಿಬೇಕು ಅಂತ ಅಂದುಕೊಳ್ತಿದ್ರು. ಆದರೆ ಅದು ನಡೆಯಲಿಲ್ಲ. ಗ್ರಾಮೀಣ ಭಾಗದಲ್ಲಿ ಅನೇಕ ಭಕ್ತರು ಸ್ವಾಮಿ ನಾರಾಯಣರ ಪರವಾಗಿ ನಿಂತರು. ಸನಾತನ ಧರ್ಮ ಉಳಿಬೇಕು, ಈ ಪಂಥ ಮುಂದೆ ಸಾಗಬೇಕು ಎಂಬ ಉದ್ದೇಶದಿಂದ ಗುಜರಾತ್ನ ವಿವಿಧ ಭಾಗಗಳಲ್ಲಿ ಸುಮಾರು 6 ಸ್ವಾಮಿ ನಾರಾಯಣ ಮಂದಿರಗಳನ್ನು ನಿರ್ಮಿಸಿದರು. 1822ರಲ್ಲಿ ಅಹಮದಾಬಾದ್, 1823ರಲ್ಲಿ ಕಚ್ ಭುಜ್, 1824ರಲ್ಲಿ ಖೇಡಾ ಜಿಲ್ಲೆಯ ವಡ್ತಾಲ್, 1826ರಲ್ಲಿ ದೋಲೇರಾ, 1827ರಲ್ಲಿ ಜುನಾಗಢ್, 1828ರಲ್ಲಿ ಗಡದ, ಹೀಗೆ 6 ಮಂದಿರಗಳ ನಿರ್ಮಾಣವಾಯಿತು. ಹೀಗೆ ಪರಕೀಯರ ದಾಳಿಗೆ ತತ್ತರಿಸಿದ್ದ ಭಾರತದ ಸನಾತನ ಧರ್ಮ ಮತ್ತು ಒಂದು ಆಧ್ಯಾತ್ಮಿಕ ಶಕ್ತಿಗೆ ಹೊಸ ಹಾದಿ ಹಾಕಿಕೊಟ್ಟ ಸ್ವಾಮಿ ನಾರಾಯಣರು 1830 ಜೂನ್ 1ರಂದು ಇಹಲೋಕದ ಯಾತ್ರೆಯನ್ನು ಮುಗಿಸ್ತಾರೆ. ತಮ್ಮ ದೇಹವನ್ನು ತ್ಯಜಿಸಿ ಪರಮ ಶಾಂತಿಯ ಲಯದತ್ತ ಲೀನರಾದರು.
ಆದರೆ ಆ ಕ್ಷಣದಿಂದ ಭಗವಾನ್ ಸ್ವಾಮಿ ನಾರಾಯಣರು ಈ ಭೂಮಿಯಿಂದ ಮರಳಿದ್ರು ನಿಜ. ಆದರೆ ಅವರ ಪರಂಪರೆ ಅಮರವಾಯಿತು. ಮುಂದೆ 1905ರಲ್ಲಿ ಸ್ವಾಮಿ ನಾರಾಯಣ ಸಂಪ್ರದಾಯದ ಮಹಾರಾಜು ಶಾಸ್ತ್ರೀಜಿ ಅವರು ಈ BAPS ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಈ ಶಾಸ್ತ್ರೀಜಿ ಪ್ರಕಾರ ಗುಣಾತೀತಾನಂದ ಎಂಬ ಒಬ್ಬರು ಸ್ವಾಮಿ ನಾರಾಯಣರಿಗೆ ಅತ್ಯಂತ ಪ್ರಿಯವಾದ ಶಿಷ್ಯರಾಗಿದ್ದರು. ಇದೇ ಶಿಷ್ಯ ಈ ಪಂಥವನ್ನು ಅತ್ಯಂತ ಪ್ರಬಲವಾಗಿ ಪ್ರಚಾರಪಡಿಸಿದರು. ಹೀಗಾಗಿ ಈ BAPS ಸಂಸ್ಥೆಯಲ್ಲಿ ಸ್ವಾಮಿ ನಾರಾಯಣರನ್ನು ಪುರುಷೋತ್ತಮ ಮತ್ತು ಗುಣಾತೀತಾನಂದರನ್ನು ಅಕ್ಷರ ಅಂತ ಕರೀತಾರೆ. ಇದೇ ಕಾರಣಕ್ಕೆ ಸಂಸ್ಥೆಗೂ ಕೂಡ ಬೋಚಾಸನವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆ ಅಂತ ಹೆಸರಿಡಲಾಗಿದೆ. ಜೊತೆಗೆ BAPSನ ಪ್ರತಿಯೊಂದು ಮಂದಿರದಲ್ಲೂ ಅಕ್ಷರ ಪುರುಷೋತ್ತಮ ಮೂರ್ತಿಗಳು ಜೊತೆಯಾಗಿ ಕಾಣಿಸ್ತವೆ. ಸದ್ಯ ಮಹಾಂತ ಸ್ವಾಮಿ ಮಹಾರಾಜ್ ಈ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದು ಭಕ್ತಿ ಮತ್ತು ಮಂದಿರಗಳ ನಿರ್ಮಾಣ ಕೈಂಕರ್ಯಗಳನ್ನು ಕೈಗೊಳ್ಳುತ್ತಿದ್ದಾರೆ. BAPS ಏಕಮಾತ್ರ ಸಂಸ್ಥೆ ವತಿಯಿಂದ ಜಗತ್ತಿನಾದ್ಯಂತ 1100ಕ್ಕೂ ಹೆಚ್ಚು ಮಂದಿರಗಳನ್ನು ನಿರ್ಮಿಸಲಾಗಿದೆ. ನಾರ್ತ್ ಅಮೆರಿಕಾ, UAE, ಯುರೋಪ್, ಆಫ್ರಿಕಾ, ಏಷ್ಯಾದಾದ್ಯಂತ ಮಂದಿರಗಳು ನಿರ್ಮಾಣಗೊಂಡಿವೆ. ಹಾಗೆ ನೋಡಿದರೆ ಈ BAPS ಸಂಸ್ಥೆ ಬರೀ ಮಂದಿರಗಳನ್ನು ಮಾತ್ರ ನಿರ್ಮಿಸಿದೆ ಅಂದುಕೊಳ್ಳೋಕೆ ಹೋಗಬೇಡಿ. ಆಸ್ಪತ್ರೆ, ಶಾಲೆ, ಕಾಲೇಜು, ವೈದ್ಯಕೀಯ ಕಾಲೇಜು, ಸಾಮಾಜಿಕ ಕಾರ್ಯಗಳು ಮಾಡ್ತಿವೆ. ಇಲ್ಲಿ ಇನ್ನೊಂದು ವಿಚಾರ ಅಂದರೆ ಸ್ವಾಮಿ ನಾರಾಯಣ ಪಂಥದಲ್ಲಿ ಈ BAPS ಎಂಬ ಏಕಮಾತ್ರ ಸಂಸ್ಥೆ ಇಲ್ಲ. ಇದಲ್ಲದೆ ಅನೇಕರು ಕೂಡ ಸ್ವಾಮಿ ನಾರಾಯಣ ಪಂಥವನ್ನು ಅನುಸರಿಸುತ್ತಾ ಬೇರೆ ಬೇರೆ ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದಾರೆ. ಹಾಗೆ ನೋಡಿದರೆ ಈ ಪಂಥ ಈಗ 6 ರೀತಿಯಲ್ಲಿ ವಿಭಜನೆಯಾಗಿದೆ. ಆದರೆ ಎಲ್ಲರೂ ಕೂಡ ಸ್ವಾಮಿ ನಾರಾಯಣ ಪಂಥವನ್ನು ಅನುಸರಿಸುವವರೇ ಆಗಿದ್ದಾರೆ. ಇದಿಷ್ಟು ಸ್ವಾಮಿ ನಾರಾಯಣ ಪಂಥದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.